ನೋ ಡೌಟ್ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ. ಯಾಕಂದರೆ ಖುದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. 21 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆಯಂತೆ. IGP ರವಿಕಾಂತೇಗೌಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಲಾರಿ ಚಾಲಕನ ತಪ್ಪಿನಿಂದಲೇ ಇದಾಗಿದೆ ಅಂತ. ಅವನು ಕೂಡ ಸತ್ತೋಗಿದ್ದಾನೆ. ಲಾರಿ ಚಾಲಕ ಸೇರಿದಂತೆ ಇಲ್ಲಿ ತನಕ 5 ಜನರ ಮೃತದೇಹ ಪತ್ತೆಯಾಗಿದೆ. ಇನ್ನು ಉಳಿದಂಥವ್ರನ್ನ DNA ಪರೀಕ್ಷೆ ಮುಖಾಂತರ ಪತ್ತೆ ಹಚ್ಚಬೇಕು. ಆ ದೃಶ್ಯಗಳನ್ನು ನೋಡಬೇಕು. ಭೀಕರವಾದಂಥ ದೃಶ್ಯ. ಬೆಂಕಿ ಹತ್ತುತ್ತಿದ್ದಂಗೆ ಹೊತ್ಕೊಳ್ತಿದ್ದಂಗೆ ಎಷ್ಟರ ಮಟ್ಟಿಗೆ ಪರದಾಡ್ಬಿಟ್ರು ಜನಗಳು ಅಂತ. ಕಿಟಕಿಗಳಿಂದ ಹಾರಾಡ್ತಾ ಕೆಳಗಡೆ ಜಂಪ್ ಮಾಡಿಬಿಟ್ರು, ಕಿರಿಚಾಡಿದ್ರು, ಸಹಾಯಕ್ಕೋಸ್ಕರ ಅಂಗಲಾಚಿದ್ರು, ನಿಸ್ಸಹಾಯಕರಾಗಿಬಿಟ್ರು. ಏನು ಮಾಡೋದು? ಒಂದು ಬಸ್ಸು ಅಷ್ಟೊಂದು ಜನರನ್ನು ತುಂಬ್ಕೊಂಡು ಹೋಗ್ತಾ ಇರುತ್ತೆ. ಎಷ್ಟು ಜಾಗ ಇರುತ್ತೆ ಬಸ್ಸು ನಡುವೆ? ಬಸ್ ಅಂತ ಹತ್ತುವಂಥವ್ರು ನಮ್ಗೆ ಗೊತ್ತಿದೆ ಏನು ಅಂದರೆ ಅತ್ಯಂತ ಕಿರಿದಾದಂಥ ಜಾಗ. ಏನಾದ್ರು ಎಡವಟ್ಟುಗಳಾಯಿತು ಅಂತಂದರೆ ಓಡೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ, ಒಂದು ಸೀಟಿಂದ ಒಂದು ಸೀಟಿಗೆ ಹಾರಕ್ಕೂ ಆಗಲ್ಲ. ನೋಡಿ, ಬಂಡೆ ಕಾಲ್ಪಿರ್ತದ. ನೋಡಿ ಯಾವ ಪರಿ ಬೆಂಕಿ ಎತ್ಕೊಂಡಿದೆ, ಯಾವ ಪರಿ ಧಗಧಗ ಅಂತ ಉರಿತಾ ಇದೆ. ಅದಕ್ಕೆ ಪೋಷಕರೊಬ್ಬರು ಹೇಳ್ತಾ ಇದ್ರು, ಗಗನ ಅವರ ತಂದೆ, ಎಷ್ಟು ಹೊತ್ತಿನ ಮೇಲೆ ಫೈರ್ ಇಂಜಿನ್ ಬಂತು ಅಂತ. ಒಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರು. ದಯವಿಟ್ಟು ಸಂಬಂಧಪಟ್ಟಂಥವ್ರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅಲ್ಲಲ್ಲಿ ಒಂದಿಷ್ಟು ಕಿಲೋಮೀಟ್ರಿಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ. ರೆಡಿಯಾಗಿರಲಿ ವೆಹಿಕಲ್ಗಳು, ಇಲ್ಲಾಂದರೆ ಕಷ್ಟ ಆಗುತ್ತೆ ನಾಳೆ. ಈ ರೀತಿ ಜನ ನೋಡ್ತಾನೆ ಬೆಂಕಿನಲ್ಲಿ ಬೆಂದು ಸಾಯ್ಬೇಕಾ? ಏನಿದು ದುರಂತ ಇದು? ಬನ್ನಿ, IGP ರವಿಕಾಂತೇಗೌಡರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ, ಬಸವರಾಜ್ ಮುದ್ನೂರ್. ಏನು ಹೇಳ್ತಾರೆ ನೋಡೋಣ. ಗೊರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಪೂರ್ವ ವಲಯ IGP ಆಗಿರ್ತಕ್ಕಂಥ ರವಿಕಾಂತೇಗೌಡರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. TV9 ಈ ಬಗ್ಗೆ IGP ರವಿಕಾಂತೇಗೌಡರನ್ನು ಮಾತನಾಡಿಸಿ ಮಾಹಿತಿಯನ್ನು ಪಡಿತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಸರ್, ಈಗ ಮಧ್ಯರಾತ್ರಿ 2 ಗಂಟೆಗೆ ಈ ಒಂದು ಅಪಘಾತ ಸಂಭವಿಸಿದೆ. ಇಲ್ಲಿವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಇಂಥ ದುರ್ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತೇಳಿ ಈವರೆಗೆ ತಮಗೆ ಮಾಹಿತಿ ಸಿಕ್ಕಿದೆ? ನಮ್ಮ ಈವರೆಗಿನ ತನಿಖೆಯಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಅಪಘಾತ ಸಂಭವಿಸಿದೆ. ಸುಮಾರು ಮಧ್ಯರಾತ್ರಿ 2 ಗಂಟೆಗೆ ಅಪಘಾತ ಸಂಭವಿಸಿದ ಕೆಲವೇ ಕ್ಷಣಗಳಲ್ಲಿ ಇಡೀ ಬಸ್ಗೆ ಬೆಂಕಿ ಹತ್ಕೊಂಡಿದೆ. ಅದೃಷ್ಟವಶಾತ್ ಪಕ್ಕದಲ್ಲಿದ್ದಂಥ ಬಸ್ನಲ್ಲಿ 42 ಜನ ಮಕ್ಕಳಿದ್ರು. ಆ ಬಸ್ಸು ಚರಂಡಿಯನ್ನು ದಾಟಿ ಹೋಗಿದ್ರು. ಮಕ್ಕಳಿಗೇನು ಅಪಾಯ ಆಗಿಲ್ಲ, ಗಾಯಗಳು ಕೂಡ ಆಗಿಲ್ಲ. ನಮಗೆ ಬಸ್ನ ಒಳಗಡೆ 4 ಡೆಡ್ ಬಾಡಿ ಸಿಕ್ಕಿದೆ. ಕಂಟೈನರ್ ಲಾರಿ ಒಳಗಡೆ 1 ಡೆಡ್ ಬಾಡಿ.
5 ನಮಗೆ ಖಚಿತವಾಗಿ ಈಗ ಡೆತ್ ಆಗಿರ್ಬೋದು, ಸಾವು ಸಂಭವಿಸಿದೆ ಅಂತ ಖಚಿತವಾಗಿದೆ. ಉಳಿದಂತೆ 32 ಜನರಲ್ಲಿ ಬಸ್ನಲ್ಲಿದ್ದವರಲ್ಲಿ 25 ಜನನ ನಾವು ಐಡೆಂಟಿಫೈ ಮಾಡಿದ್ದೇವೆ ಬದುಕಿದ್ದಾರೆ ಅಂತೇಳಿ. ಇನ್ನು 3 ಜನ ಅವ್ರು ಯಾರಿದ್ದಾರೆ, ಅವರು ಎಲ್ಲಿ ಹೋಗಿದ್ದಾರೆ ಏನು ಅಂತ ಪತ್ತೆ ಆಗಬೇಕಾಗಿದೆ. ಬಹುಶಃ ನಮ್ಮ ಆಶಾವಾದ ಏನಂತ ಹೇಳಿದ್ರೆ, ವೇರ್ ಆಪ್ಟಿಮಿಸ್ಟಿಕ್, ಅವರು ಬಸ್ನಿಂದ ಅಪಘಾತ ಆದ ಸಂದರ್ಭದಲ್ಲಿ ಹೊರಗಡೆ ಹೋಗಿ ನಂತರ ಹೊರಟೋಗಿರ್ಬೋದು ಅಂತ. ಅವರ ಮೊಬೈಲ್ ಕೂಡ ಬಿಟ್ಟು ಹೋಗಿರ್ಬೋದು. ಒಂದು ಮೊಬೈಲ್ ರಿಂಗ್ ಆಗ್ತಾ ಇದೆ, ಅವ್ರು ತೆಗಿತಾ ಇಲ್ಲ. ಇದೆಲ್ಲ ಬೆಳಿಗ್ಗೆ ನಮ್ಮ ತನಿಖೆಯ ವೇಳೆ ಗೊತ್ತಾಗುತ್ತೆ. ಯಾವ ಕಾರಣಕ್ಕೆ ಈ ಅಪಘಾತ ಸಂಭವಿಸಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥ ಇದು ಮುಖ್ಯವಾಗಿ ಈ ಕಂಟೈನರ್ ಚಾಲಕನ ಅಜಾಗರೂಕತೆಯಿಂದ ಅನ್ನಿಸ್ತಾ ಇದೆ. ಆ ಬಗ್ಗೆ ನಮ್ಮ ಸೋಕೋ ಆಫೀಸರ್ಸು, FSL ಆಫೀಸರ್ಸು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಬಂದು ವಿಶ್ಲೇಷಣೆಯನ್ನು ಮಾಡಿ ನಮಗೆ ತನಿಖೆಗೆ ಸಹಕಾರ ಮಾಡಿದ ನಂತರ ಅವರ ಅಭಿಪ್ರಾಯದ ನಂತರ ಗೊತ್ತಾಗುತ್ತೆ. ಬಸ್ ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು ಸರ್? ಸಾಕಷ್ಟು ಫ್ಯಾಮಿಲಿಗಳು ಸಹ ಇದು ರಜೆಗೋಸ್ಕರ ಹೊರಟಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಮಕ್ಕಳು ಎಷ್ಟು ಜನ ಇದ್ದರು, ಮಹಿಳೆಯರು ಎಷ್ಟು ಜನ ಇದ್ದರು ಏನು ಅಂತ? ಇಲ್ಲ, ನಮಗೆ ಇದುವರೆಗೆ 32 ಜನದ ಮಾತ್ರ ಹೇಳ್ತಾ ಇದ್ದಾರೆ. ಈ ಟೋಟಲ್ 32 ಜನ ನಮಗೆ ಬಸ್ನಲ್ಲಿ ಇದ್ದದ್ದು ಗೊತ್ತಾಗಿರೋದು. ಬೆಂಗಳೂರಿಂದ ಗೋಕರ್ಣ ಹೋಗ್ತಾ ಇದ್ರು ಅಂತ ಗೊತ್ತಾಗಿದೆ. ಈವರೆಗೆ ಈ ಭಾಗದಲ್ಲಿ ಹೈವೇಯಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸ್ತವೆ ಸರ್. ಹಿಂದೆ ಮೇಟಿಕುರ್ಕೆ ಅಂತಕ್ಕಂಥ ಗ್ರಾಮದ ಬಳಿ ಇದೇ ಹಿರಿಯೂರು ತಾಲೂಕಿನಲ್ಲಿ 8 ಜನ ಇದೇ ರೀತಿ ಸಾವಿಗೀಡಾಗಿರ್ತಕ್ಕಂಥದ್ದು. ಈ ಒಂದು ಅಪಘಾತಗಳ ತಡೆಗೆ, ಈ ರೀತಿಯ ಪ್ರಕರಣಗಳನ್ನು ತಪ್ಪಿಸಲಿಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಬೋದು ಸರ್? ಇಲ್ಲ, ಇದು ಸತತವಾದ ಪ್ರಕ್ರಿಯೆ. ಒಂದು, ನಾವು ಪೊಲೀಸ್ ಕಡೆಯಿಂದನೂ ಕ್ರಮ ಮಾಡ್ತಾ ಇದ್ದೀವಿ, ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಹೈವೇವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀವಿ, ಸೇಫ್ಟಿ ಇಂಪ್ರೂವ್ಮೆಂಟ್ಸ್, ರೋಡ್ ಸೇಫ್ಟಿ ಮೆಜರ್ಸ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಚಾಲಕರು ಕೂಡ ಭಾಳ ನಿಯಮವನ್ನು ಪಾಲಿಸಿ ಅವರು ಚಾಲನೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಇದು ಕೇವಲ ಪೊಲೀಸ್ನವರು ಎನ್ಫೋರ್ಸ್ಮೆಂಟಿಂದ ಮಾತ್ರ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಸರಿಯಾದ ಸೇಫ್ಟಿ ಕಲ್ಚರ್ನ ರೂಢಿಸ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರ ನೀವು, ಸ್ಟ್ರೈಟ್ ರೋಡ್ ಇದೆ, ಇಲ್ಲಿ ಅಪಘಾತ ಆಗೋದಕ್ಕೆ ಕಾರಣನೇ ಇಲ್ಲ, ಅಪಘಾತ ಆಗಿದೆ. ಇದು ಚಾಲಕನ ಅಜಾಗರೂಕತೆಯಿಂದ ಆದಂಥ ಅಪಘಾತ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಕೊನೆಯದಾಗಿ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೀತಾರೆ? ಯಾಕಂದರೆ ಬಾಡಿ ಯಾರ್ದು ಅಂತಕ್ಕಂಥ ಐಡೆಂಟಿಫಿಕೇಷನ್ ಆಗಬೇಕು, ಮತ್ತು FSL ತನಿಖೆ ಆಗಬೇಕಾಗುತ್ತೆ, ಮತ್ತು ಬಾಡಿ ಹಸ್ತಾಂತರ ಮಾಡ್ತಕ್ಕಂಥದ್ದಾಗಿರ್ಬೋದು. ಯಾವ ರೀತಿ ಪ್ರಕ್ರಿಯೆ ನಡೀತು ಸರ್? DNA ಮೂಲಕ ನಾವು ಪತ್ತೆ ಹಚ್ತೀವಿ. ಈಗ ಅದಕ್ಕೆಲ್ಲ ಈಗ ಆಲ್ರೆಡಿ ಎಲ್ಲ ಸೌಲಭ್ಯಗಳಿರ್ತಕ್ಕಂತಹ ಮತ್ತು ಅದರ ಬಳಿ ಎಕ್ಸ್ಪರ್ಟ್ಸ್ ಆಗಿರ್ತಕ್ಕಂಥ ಅಧಿಕಾರಿಗಳು ಬರ್ತಾ ಇದ್ದಾರೆ. ಬೇಗ ಆದಷ್ಟು ಬೇಗ ಮಾಡ್ತೇವೆ. ಇದಿಷ್ಟು IGP ರವಿಕಾಂತೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.